ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರದ್ದು ಹಬ್ಬ ಹೇಗಾಯಿತು? ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ. ನಮ್ಮದು ಕೂಡ ಸಖತ್ತಾಗಾಯಿತು ಹಬ್ಬ. ಆ್ಯಂಡ್ ಈ ವರ್ಷವೂ ಎಲ್ಲ ಹಬ್ಬಗಳು ವರ್ಷವೂ ಹೀಗೆ ನಡೀತಾ ಇದೆ. ಎರಡೆರಡು ದಿನ ಮಾಡ್ತಾ ಇದ್ದಾರೆ ಹಬ್ಬ. ಈ ವರ್ಷ ಕೂಡ ಸಂಕ್ರಾಂತಿ ಹಬ್ಬ ಕೆಲವರು 14 ಮಾಡಿದ್ರು, ಕೆಲವರು 15 ಮಾಡಿದ್ರು. ನಾವು ಕೂಡ 14ನೇ ತಾರೀಕು ಹೆಣ್ಮಕ್ಳು ಭೋಗಿ ಮಾಡಿ ಮತ್ತು 15ನೇ ತಾರೀಕು ಹಬ್ಬ ಮಾಡಿದ್ವಿ. ಒಂದೊಂದು ಕಡೆ ಒಂದೊಂದು ಥರ ಆಯಿತು. ಸೊ ಇವತ್ತಿನ ವ್ಲಾಗ್ ಬಂದು ಹೆಣ್ಮಕ್ಳು ಭೋಗಿ ದಿನ ನಾನಿಲ್ಲಿ ಶೇಂಗದ ಹೋಳಿಗೆ ಮಾಡ್ತಾಯಿದ್ದೀನಿ. ಶೇಂಗಾ ಮತ್ತು ಸ್ವಲ್ಪ ಎಳ್ಳನ್ನು ಹಾಕಿ ಒಂದು ಬಟ್ಲಷ್ಟು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಎಳ್ಳು ಹುರಿಯೋದು ತುಂಬ ಈಸಿ, ಕೆಲವ್ರಿಗೆ ಹುರಿಯೋಕ್ಕೆ ಬರಲ್ಲ. ತುಂಬಾ ಈಸಿನೂ, ಕ್ವಿಕ್ಕಾಗಿ ಮಾಡ್ಬೋದು. ಈ ಥರ ಒಂದು ಟವಲ್ ತೊಗೊಂಡ್ಬಿಟ್ಟು ಕಿಚನ್ ಟವಲ್ನ ಯೂಸ್ ಮಾಡಿ ನಾನು ಹುರ್ಕೊಳ್ತಾ ಇದ್ದೀನಿ. ಚಟಪಟ ಅಂತ ಹಾರಿದಿರುತ್ತೆ. ಸೊ ಅದ್ರ ಮೇಲೆ ಕ್ಲೋಸ್ ಮಾಡಿಬಿಟ್ಟು ಹುರಿದ್ರೆ ಆಯಿತು. ಯಾವಾಗ ಅದು ಕಂಪ್ಲೀಟಾಗಿ ಫ್ರೈ ಆಗಿರುತ್ತೋ ಆವಾಗ ಚಟಪಟ ಅನ್ನೋದು ಕೂಡ ಕಡಿಮೆ ಆಗಿರುತ್ತೆ. ಅದಾದಮೇಲೆ ಶೇಂಗದ ಹೋಳಿಗೆ ಏನೇನು ಪ್ರಿಪೇರ್ ಮಾಡ್ಕೋಬೇಕದೆಲ್ಲ ಮಾಡಿಕೊಂಡು ಸಂಜೆ ಹೊತ್ತು ಹೆಣ್ಮಕ್ಳು ಭೋಗಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಅದಾದಮೇಲೆ ಮಾರ್ನಿಂಗ್ ಇದು ಸೊ ಕರಟಿಗೆ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಕಡೆ ಎಳ್ಳನ್ನು ನೆನೆಸಿಟ್ಟು ಅದನ್ನು ಚೆನ್ನಾಗಿ ನುಣ್ಣಗೆ ಕುಟ್ಬಿಟ್ಟು ಇಡೀ ಬಾಡಿಗೆಲ್ಲ ಅಪ್ಲೈ ಮಾಡ್ಕೊತಾರೆ, ಎಣ್ಣೆ ಸ್ನಾನ ಮಾಡ್ತಾರೆ. ಅದಾದಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ, ಉಳ್ಳಾಗಡ್ಡಿ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ, ಏಕೆಂದರೆ ಹೋಳಿಗೆ ಮಾಡೋಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಂತ. ಸೊ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರಬೇಕು, ಅಂದರೆ ಸ್ವಲ್ಪ ಹೋಳಿಗೆ ಕನ್ಸಿಸ್ಟೆನ್ಸಿ, ಹೋಳಿಗೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಈ ಶೇಂಗದ ಹೋಳಿಗೆಗೆ. ತುಂಬ ಈಸಿ ಮಾಡೋದು, ಕಷ್ಟ ಏನಿಲ್ಲ. ಆ್ಯಂಡ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಹೊತ್ಕೊಂಡು ಹೋಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸಣ್ಣ ಉರಿನಲ್ಲೇ ಈ ಹೋಳಿಗೆನ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹೋಳಿಗೆ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಇಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ. ಯೆಲ್ಲೋ ಕಲರ್ ಅಂದರೆ ಈ ವರ್ಷ ಹೇಳಿದ್ದು ಯೆಲ್ಲೋ ಕಲರ್ ಬಟ್ಟೆ ಹಾಕ್ಕೊಳ್ಬೇಕು, ಸೊ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಆ್ಯಕ್ಚುಲಿ ಡ್ರೆಸ್ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಈ ಯೆಲ್ಲೋ ಕಲರ್ ಡ್ರೆಸ್ಸು ಸಿಂಗಲ್ ಪೀಸು, ಅಂದರೆ 1 ಪೀಸ್ ಡ್ರೆಸ್ಸಸ್ ಇದು. ಸೊ ಇದು ಆನ್ಲೈನ್ನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು ಈ ಡ್ರೆಸ್ಸು. ನಾನು ಒಂದು 5 ಇಯರ್ಸ್ ಬ್ಯಾಕ್ ಈ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ದೆ ನಾನು ಇದನ್ನು. ಅದಾದಮೇಲೆ ಮಧ್ಯಾಹ್ನಕ್ಕೆ ನೋಡಿ ಹಿಡಿದು ಚೆನ್ನಾಗಿ ಶೇಂಗದ ಹೋಳಿಗೆ ಪರ್ಫೆಕ್ಟಾಗಿ ಗಟ್ಟಿಯಾಗಿ ಬಂದಿದೆ. ಈಗ ಇದನ್ನು ಉಂಡೆಯಾಗಿ ಕಟ್ಕೊತೀನಿ. ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಮಾಡ್ಬೋದು. ಕೈ ಕೂಡ ಅಂಟ್ಕೊಳ್ಳೋದಿಲ್ಲ. ಒಂದೇ ಸರಿ ಎಲ್ಲ ಲಡ್ಡುಗಳನ್ನ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ನಿಮಗೆ ಎಷ್ಟು ಒಳಗಡೆ ಹೂರಣ ಫಿಲ್ ಮಾಡಬೇಕೋ ಅಷ್ಟನ್ನು, ಯಾವ ಸೈಜಿಗೆ ಬೇಕೋ ಅಷ್ಟು ಮಾಡ್ಕೋಬೋದು. ನಾನಿಲ್ಲಿ ಒಂದು 10ರಿಂದ 12 ಈ ರೀತಿ ಉಂಡೆಗಳಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಲಸಿಟ್ಟಿರೋ ಹಿಟ್ಟನ್ನು ಒಂದು ಸರಿ ಮೆದ್ಕೋಬೇಕು. ಚೆನ್ನಾಗಿ ಮೆದ್ಕೊಂಡಾಗ ಇನ್ನೂ ಈ ಒಂದು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಹದ ಮಾಡ್ಕೋಬೇಕು. ಹೋಳಿಗೆ ಹಿಟ್ಟನ್ನೇ ಯಾವ ರೀತಿಯಾಗಿ ಕಲಿಸ್ಕೊತೀವಲ್ಲ ಅದೇ ರೀತಿಯಾಗಿ ಕಲಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ಹೋಳಿಗೆನ ನಾವು ರೆಡಿ ಮಾಡ್ಕೊಳ್ಬೋದು. ಆ್ಯಂಡು ಇದರಲ್ಲಿ ಸ್ಟಫ್ ಮಾಡಿಬಿಟ್ಟು ತುಂಬ ಹೊತ್ತು ಇಟ್ಟರೆ ಆಮೇಲೆ ನಮಗೆ ಲಟ್ಸೋಕ್ಕೆ ಬರಲ್ಲ. ಯಾವಾಗ ನೀವು ಹೋಳಿಗೆ ಮಾಡ್ತಿರಲ್ಲ ಆವಾಗಲೇ ಹೂರಣನೇ ರೀತಿ ಫಿಲ್ ಮಾಡಬೇಕು, ಲಟ್ಟಿಸ್ಬೇಕು, ಬೇಯಿಸ್ಬೇಕು. ನಾನು ಸೆಂಟ್ರಲ್ಲಿ ಇದು ಹೋಳಿಗೆ ಮಾಡೋಷ್ಟೊತ್ತಿಗೆ ಸೆಂಟ್ರಲ್ಲಿ ನನ್ನ ಮಗಳು 3 ಸರಿ ಎದ್ಲು. ಅದು ಮಾಡೋಕ್ಕೆ ಎಷ್ಟೊತ್ತಾಯಿತು, ಟೈಮ್ ತೊಗೊಂಡ್ರು. ಯಾಕಂದರೆ ಬೇಗ ಆಗೋ ಕೆಲಸನ ತುಂಬ ಡಿಲೇ ಆಯಿತು. ಆ್ಯಂಡ್ 2 ಹೋಳಿಗೆ ಹಾಳಾಯಿತು. ಯಾಕಂದರೆ ಒಳಗಡೆ ಫಿಲ್ ಮಾಡಿ ಇನ್ನೇನು ಲಟ್ಟಿಸ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಎದ್ಲು. ಮತ್ತೊಂದು ಸರಿ ಒಂದು ಸ್ವಲ್ಪ ಮಾಡಿದೆ, ಮತ್ತೆ ಎದ್ಲು. ಸೊ ಇದೇ ರೀತಿಯಾಗಿ ನನಗೆ ಹೋಳಿಗೆ ಆಗೋವರೆಗೂ ಇದೇ ಥರ ಆಯಿತು. ಮಗಳು ಆ್ಯಕ್ಚುಲಿ ಚೆನ್ನಾಗಿ ಮಲ್ಕೊತಾಳೆ, ಮಲಗಿರಲಿಲ್ಲ ಅಂತ ಅಂದ್ಕೊಂಡು ಶುರು ಮಾಡಿದ್ದೆ. ಬಟ್ ಅವಳು ಮಲಗಲಿಲ್ಲ. ಗ್ಯಾಪಲ್ಲೇ ಹಾಗಾಗಿ ಹೋಗಿ ಮಲಗಿಸ್ತಾ ಇದ್ದೆ. ನೋಡಿ ಸಣ್ಣ ಊರಿನಲ್ಲಿ ಈ ರೀತಿಯಾಗಿ ಹೋಳಿಗೆನ ಬೇಯಿಸ್ಕೊಳ್ಬೇಕು. ಎಣ್ಣೆನ ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಚ್ಕೊಳ್ಬೋದು. ಡೈರೆಕ್ಟಾಗಿ ಈ ರೀತಿ ಕಟ್ಟೆ ಮೇಲಾದರೂ ಮಾಡ್ಬೋದು, ಅಥವಾ ಒಂದು ಪೇಪರಲ್ಲೂ ಕೂಡ ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಆ್ಯಂಡ್ ಬೆಳಿಗ್ಗೆ ಊಟಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ನಾನು ಹೋಳಿಗೆ ಎಲ್ಲ ಮಾಡಾದಮೇಲೆ ಊಟಕ್ಕೆ ಕುಂತಿದ್ದೆ. ಶೇಂಗದ ಹೋಳಿಗೆ, ಸಜ್ಜದ ರೊಟ್ಟಿ, ಎಣ್ಣೆ ಬದನೆಕಾಯಿ ಪಲ್ಯ, ಹಾಗೆ ಈರುಳ್ಳಿ ಚಟ್ನಿ ಮತ್ತು ಹುಗ್ಗಿ ಮಾಡಿದ್ದೆ.
ಈ ಸರಿ ಏನೋ ಹುಗ್ಗಿ ಊಟ ಮಾಡಿ ಬಂದಿದೆ ಅಂತ, ಹಾಗಾಗಿ ಹುಗ್ಗಿನ ಅದು ಬೆಳ್ಳಿ ಬಟ್ಲಲ್ಲೇನೋ ತಿನ್ನಬೇಕು ಅಂತ ಹೇಳಿದರು. ಬೆಳಿಗ್ಗೆ ಆಲ್ರೆಡಿ ಬೆಳ್ಳಿ ಬಟ್ಲಲ್ಲಿ ತಿಂದಾಗಿತ್ತು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಹಬ್ಬದ ದಿವಸ ಬೆಳಿಗ್ಗೆ ಒಂದು ಕಡೆ ಹುಗ್ಗಿ ಮಾಡೋಕ್ಕಿಟ್ಟಿದ್ದೆ, ಮತ್ತು ಇನ್ನೊಂದು ಕಡೆ ಕಡಲೆಬೇಳೆನ ಕುದಿಸೋಕ್ಕಿಟ್ಟಿದ್ದೆ ಹೋಳಿಗೆಗೋಸ್ಕರ. ಆಮೇಲೆ ಇಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಹೂರಣದ ಹೋಳಿಗೆ ಮಾಡೋಕ್ಕೆ. ಮನೆಯಲ್ಲೆಲ್ಲ ಪೂಜೆ ಹಾಗೆ ನೈವೇದ್ಯ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಹೊರಗಡೆ ಎಲ್ಲರೂ ಅವರವರು ಅಡುಗೆನ ಮಾಡ್ಕೊಂಡು ಬಂದು ಲೈಕ್ ಪಾಟ್ಲಕ್. ಇದನ್ನು ನಮ್ಮ ಅತ್ತಿಗೆ ಹಿಂದಿನ ದಿವಸ ಹೇಳಿದರು, ಎಲ್ಲರೂ ಹಿಂಗೆ ಮಾಡ್ಕೊಂಬರ್ತಾಯಿದ್ದೀವಿ ಅಂತ ಹೇಳಿದರು. ಸೊ ಅಣ್ಣ ಮನೆ ಕಡೆ ಹೊರಡೋ ಪ್ಲ್ಯಾನೇ ಇತ್ತು, ಸಂಜೆ ಹೋಗೋಣ ಅಂತ. ನನ್ನ ಮಗಳಿಗೆ ಹಣ್ಣು ಇರಬೇಕಾಗಿತ್ತು, ಸೊ ಹಾಗಾಗಿ 2 ಕೂಡ ಮುಗಿಯುತ್ತೆ ಅಂತ ಹೊರಟಿದ್ವಿ. ಮನೆಯಿಂದ 12 ಆಗಿತ್ತು, 12:30 ಆಗಿತ್ತು. ಸೊ ಅಲ್ಲಿಂದ ಅಣ್ಣನ ಮನೆಗೆ ಹೋದ್ವಿ. ಅಲ್ಲಿ ನನ್ನ ಸೊಸೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವಳು ಸ್ವಲ್ಪ ಹೊತ್ತು ಏನೇನೋ ತೋರಿಸ್ತಾ ಇದ್ಲು, ನೋಡಾಯಿತು. ಅದಾದಮೇಲೆ ಹೊರಟಿದ್ದು ಅಲ್ಲೇ ಅಪಾರ್ಟ್ಮೆಂಟ್ ಹತ್ರನೇ ಒಂದು ಫಾರ್ಮ್ ಇದೆ, ಅಲ್ಲೇ ಹೋಗಿ ಊಟ ಮಾಡ್ಕೊಂಡ್ವಿ. ಎಲ್ಲರೂ ಸೇರಿದ್ವಿ, ತುಂಬಾ ಮಜಾ ಬಂತು ಆ್ಯಕ್ಚುಲಿ. ಆದರೂ ಕೂಡ ಇದರಲ್ಲಿ ಒಂದು ಫ್ಯಾಮ್ಲಿ ಮಿಸ್ ಆಗಿದೆ, ಅವರು ಕೂಡ ಇರಬೇಕಾಗಿತ್ತು. ಬಟ್ ಅವರು ಫ್ಯಾಮ್ಲಿ ಜೊತೆ ಇನ್ನೊಂದು ಕಡೆ ಟ್ರಿಪ್ಪಿಗೆ ಹೋಗಿದ್ದರು. ಬಟ್ ಆದರೂ ಕೂಡ ಇರೋರ ಜೊತೆ ಎಂಜಾಯ್ ಮಾಡಿದೆ. ನಾನಂತೂ ಆ್ಯಕ್ಚುಲಿ ಇವರು ಎಲ್ಲರ ಜೊತೆ ನಾನು ಆ್ಯಕ್ಚುಲಿ ಅಂದರೆ ಏನಾದರೂ ವೆಕೇಷನ್ನು ಏನಾದರೂ ಫಂಕ್ಷನ್ ಅಂತ ಅಂದಾಗ ಹತ್ರ ಸೇರಿದ್ದು ಅಷ್ಟೇ. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮು. ತುಂಬಾ ಖುಷಿ ಆಯಿತು ನನಗೆ. ಅದಾದಮೇಲೆ ಸಂಜೆ ಇಲ್ಲಿ ನಾವು ಹಣ್ಣೀರೋ ಕಾರ್ಯಕ್ರಮ ನೋಡ್ಬೋದು. ಸೊ ತುಂಬ ಸಿಂಪಲ್ಲಾಗಿ ಅಂತಲೂ ಮಾಡಿಲ್ಲ, ತುಂಬ ಗ್ರ್ಯಾಂಡಾಗೂ ಮಾಡಿಲ್ಲ, ತುಂಬ ಚೆನ್ನಾಗಿ ನನ್ನ ಮಗಳಿಗೂ ಮತ್ತು ನನ್ನ ಸೊಸೆಗೂ ಕೂಡ ಹಣ್ಣೇರಿದ್ವಿ. ನಾನು ಇಬ್ಬರು ಸೊಸೆ ಇದ್ದರು, ಒಬ್ಬಳಲ್ಲ ಇಬ್ಬರು ಸೊಸೆ ಅಂದರು. ಸೊ ಇಬ್ರಿಗೂ ಕೂಡ ಹಣ್ಣೇರಿದ್ವಿ. ತುಂಬಾ ಆರಾಮಾಗಿ ಕೂತ್ಕೊಂಡ್ರು. ನಾವೆಲ್ಲಿ ಅಂದ್ಕೊಂಡಿದ್ವಿ ಕೂಡ್ತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಸೊ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಕೂಡ. ಎಲ್ಲರ ಬ್ಲೆಸ್ಸಿಂಗ್ಸು ಕೂಡ ನಮ್ಮ ಮಕ್ಕಳ ಮೇಲೆ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು. ಆ್ಯಂಡ್ ಎಲ್ಲ ಮುಗೀತು. ಅದಾದಮೇಲೆ ಕೂಡ ನನ್ನ ಮಗಳು ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಆಟ ಆಡ್ಕೊಂಡಿದ್ಲು. ಸೊ ಎಂಜಾಯ್ ಮಾಡಿದ್ಲು, ನಮ್ಮೆಲ್ಲರಿಗೂ ಖುಷಿನೂ ಕೂಡ ಆಯಿತು. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.